तेजो वारिमृधां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि निगमकल्पतरोर्गलितं फलम् शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाचै परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरि ओम् ಇಲ್ಲಿಯವರೆಗೆ ವಾಮನ ರೂಪಿಯಾದಂತಹ ಪರಮಾತ್ಮ ಇಂದ್ರನಿಗೆ ಆ ಪದವಿಯನ್ನು ಕೊಡಿಸಿದ. ಇಂದ್ರ ನಂತರದಲ್ಲಿ ಎಲ್ಲರನ್ನೂ ಕೂಡ ಎಲ್ಲರ ಅನುಮತಿಯನ್ನು ಪಡೆದು ವಿಮಾನದಲ್ಲಿ ಕುಳಿತು ವಾಮನ ರೂಪಿಯಾದ ಪರಮಾತ್ಮನನ್ನ ತನ್ನ ಲೋಕಕ್ಕೆ ಕರೆದುಕೊಂಡು ಹೋದ ಎನ್ನುವ ಕಥೆಯನ್ನ ಕೇಳಿದ್ವಿ. ಇದಾದ ನಂತರದಲ್ಲಿ ಎಲ್ಲ ದೇವತೆಗಳು, ಆ ಸ್ಥಳಕ್ಕೆ ಬಂದಂತಹ ಎಲ್ಲಾ ದೇವತೆಗಳು ಕೂಡ ತಮ್ಮ ತಮ್ಮ ಲೋಕಗಳಿಗೆ ತೆರಳುತ್ತಾ ಇದ್ದಾರೆ. ಇಷ್ಟು ಯಾರು ಭಕ್ತಿಯಿಂದ ಈ ಕಥೆಯನ್ನು ಕೇಳುತ್ತಾರೋ ಅಂತಹ ವ್ಯಕ್ತಿಗಳ ಪಾಪವನ್ನ ಪರಿಹಾರ ಮಾಡುವಂತಹ ಅಪೂರ್ವವಾದಂತಹ ಬಲಿಚಕ್ರವರ್ತಿಯ ಕಥೆಗಳನ್ನ ನಿನಗೆ ಹೇಳಿದ್ದೇನೆ. ನಾನು ಇದು ಪರಮಾತ್ಮನ ಒಂದು ಲೀಲೆ ಅಷ್ಟೆ. ಇಷ್ಟನ್ನು ಹೇಳಿದ್ದನ್ನು ಕೇಳಿ ಇಷ್ಟೇ ಪರಮಾತ್ಮನ ಮಹತ್ವ, ಇಷ್ಟನ್ನು ಕೇಳಿದ್ರೆ ಮುಗಿದೋಯ್ತು, ಮತ್ತಿನ್ನೇನನ್ನು ಕೇಳಬೇಕಾದಂತಹ ವಿವರಗಳಿಲ್ಲ ಅಂತ ಅಂದುಕೊಳ್ಳುವ ಹಾಗಿಲ್ಲ. ಎಲ್ಲವನ್ನೂ ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಮಹಾಜ್ಞಾನಿಯಾದಂತಹ ಯಾವುದೇ ಒಬ್ಬ ವ್ಯಕ್ತಿ ಮಣ್ಣಿನ ಕಣಗಳನ್ನು ಹೇಗೋ ಎಣಿಸಿ ಬಿಟ್ಟಾನೋ ಏನೋ, ವಸ್ತುದಸ್ತು ಅದನ್ನು ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಆದ್ರೆ ಅದನ್ನು ಎಣಿಸಬಲ್ಲ ವ್ಯಕ್ತಿ ಬೇಕಾದ್ರೆ ಜಗತ್ತಿನಲ್ಲಿ ಸಿಗಬಹುದು. ಆದ್ರೆ ಪರಮಾತ್ಮನ ಗುಣಗಳನ್ನ ಎಣಿಸುವಂತಹ ವ್ಯಕ್ತಿ ಜಗತ್ತಿನಲ್ಲಿ ಮತ್ತೊಬ್ಬ ಸಿಗಲಾರ. ಇಂತಹ ಪರಮಾತ್ಮನ ಮಹಿಮೆಗಳಲ್ಲಿ ಒಂದು ಕಥೆಯನ್ನ ನಿನಗೆ ಹೇಳಿದ್ದೇನೆ. ಯಾರು ಈ ವಾಮನಾವತಾರದ ಚರಿತ್ರೆಯನ್ನ ಶ್ರವಣ ಮಾಡ್ತಾರೋ ಅಂತಹ ವ್ಯಕ್ತಿಗಳಿಗೂ ಕೂಡ ಉತ್ತಮವಾದಂತಹ ಲೋಕ ಸಿಗತ್ತೆ ಅನ್ನೋದ್ರಲ್ಲಿ ಸಂದೇಹ ಇಲ್ಲ. ಮನೆಯಲ್ಲಿ ಯಾವುದೇ ದೇವ ಕಾರ್ಯವನ್ನು ಮಾಡ್ಲಿ ಅಥವಾ ಪಿತೃ ಕಾರ್ಯವನ್ನು ಮಾಡ್ಲಿ, ಈ ಸಂದರ್ಭದಲ್ಲಿ ದೇವ ಪಿತೃ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಪರಮಾತ್ಮನ ಈ ಕಥೆಯನ್ನ ಶ್ರವಣ ಮಾಡಿದೆವು ಅಂತಾದ್ರೆ ಆ ಕಾರ್ಯಗಳು ನಮ್ಮ ಲೋಪದೋಷಗಳಿಂದ ಏನಾದರೂ ಅಪರಿಪೂರ್ಣವಾಗುವಂತಹ ಸಂದರ್ಭ ಇತ್ತು ಅಂತಂದ್ರೆ ಆ ಕರ್ಮಗಳು ಕೂಡ ಪೂರ್ಣತೆಯನ್ನ ಪಡೆಯುತ್ತದೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟನ್ನ 22ನೇ ಅಧ್ಯಾಯದ ಕೊನೆಯ ಶ್ಲೋಕಗಳಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅದನ್ನಷ್ಟನ್ನ ಹೇಳಿದ್ದೇನೆ. ಶ್ಲೋಕಗಳ ಮುಖಾಂತರವಾಗಿ ಅದನ್ನ ನೋಡ್ತಾ ಹೋಗೋಣ. 22ನೇ ಅಧ್ಯಾಯ 8ನೇ ಸ್ಕಂದದ 26, 27ನೇ ಶ್ಲೋಕಗಳ ಭಾವಾರ್ಥವನ್ನ ನೋಡ್ತಾ ಇದ್ದೇವೆ. ಬ್ರಹ್ಮ ಶರ್ವಃ ಕುಮಾರಶ್ಚ ಭೃಗ್ವಾದ್ಯ ಮುನಯೋ ನೃಪ ಪಿತರಃ ಸರ್ವಭೂತಾನಿ ಸಿದ್ಧಾ ವೈಮಾನಿಕಾಶ್ಚಯೇ ಸುಮಹತ್ ಕರ್ಮ ತದ್ವಿಷ್ಣೋಃ ಗಾಯಂತಃ ಪರಮಾದ್ಭುತಂ ಧಿಷ್ಟ್ಯಾನಿ ಸ್ವಾನಿ ತೇಜಗ್ನುಃ ಅದಿತಿಂ ಚ ಶಶಂಸಿರೆ. ಪರಮಾತ್ಮನ ಈ ಅದ್ಭುತವಾದಂತಹ ಕರ್ಮಗಳನ್ನ ಭೃಗು ಮುಂತಾದಂತಹ ದೇವತೆಗಳು, ಋಷಿಗಳು ಯಾರ್ಯಾರಿದ್ದಾರೋ, ಬ್ರಹ್ಮಾದಿ ದೇವತೆಗಳು, ಭೃಗು ಮುಂತಾದಂತಹ ಋಷಿಗಳು ಯಾರಿದ್ದಾರೋ ಇವರೆಲ್ಲರೂ ಕೂಡ ಈ ಕಾರ್ಯವನ್ನ ಕೊಂಡಾಡ್ತಾ ಇದ್ದಾರೆ. ತಮ್ಮ ತಮ್ಮ ಲೋಕಗಳಿಗೆ ತೆರಳುತ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅದಿತಿಂಚ ಶಶಂಸಿರೆ, ಈ ವಾಮನಾವತಾರಕ್ಕೆ ಮೂಲ ಕಾರಣಳಾದವಳು ಅದಿತಿ, ಅವಳನ್ನು ವಿಶೇಷವಾಗಿ ಪ್ರಶಂಸೆ ಮಾಡ್ತಾ ಇದ್ದಾರೆ. ಸರ್ವಮೇತನ್ಮಯಾಖ್ಯಾತಂ ಭವತಃ ಕುಲನಂದನ.
ಉರುಕ್ರಮಸ್ಯ ಚರಿತಂ ಶತ್ರುಣಾಂ ಅಘಮೋಚನಂ. ಶ್ರೋತೃಗಳ ಪಾಪವನ್ನ ಪರಿಹಾರ ಮಾಡುವಂತಹ ಪರಮಾತ್ಮನ ಈ ಲೀಲೆಗಳನ್ನ ನಿನಗೆ ಪೂರ್ತಿಯಾಗಿ ತಿಳಿಸಿದ್ದೇನೆ. ಹಾಗೆ ಅಂತ ಅಂದುಕೊಂಡು ಪೂರ್ತಿಯಾಗಿ ಹೇಳಾಗಿದೆ, ಇನ್ನು ಹೇಳಲಿಕ್ಕೇನು ಉಳಿದಿಲ್ಲ ಅಂತ ಭಾವಿಸಬೇಡ. ಯಾಕೆ ಅಂತಂದ್ರೆ ಪರಮಾತ್ಮನ ಲೀಲೆಗಳನ್ನ ಪೂರ್ಣವಾಗಿ ಹೇಳಬೇಕು ಅಂತಂದ್ರೆ ಅದು ಪೂರ್ತಿ ಅಂತಿದ್ರೆ ಪೂರ್ತಿಯಾಗಿ ಹೇಳಬಹುದು. ಅವುಗಳಿಗೆ ಕೊನೆನೇ ಇಲ್ಲ. 1, 2, 3, 4 ಅಂತಂದು ಇಲ್ವೇ ಇಲ್ಲ. ಈ ರೀತಿಯಾಗಿ ಅದ್ಭುತವಾದಂತಹ ಕರ್ಮಗಳಿದ್ದಾರೆ. ಈ ರೀತಿಯಾಗಿ ಪರಮಾತ್ಮನ ಲೀಲೆಗಳಿಗೆ ಕೊನೆಯೇ ಇಲ್ಲ. ಅದರಿಂದಾಗಿ ಆ ಪರಮಾತ್ಮನ ಕಥೆಗಳನ್ನು ಪೂರ್ತಿಯಾಗಿ ಹೇಳಿ ಮುಗಿಸ್ತೇನೆ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಅದನ್ನೇ ವೇದ ಮಂತ್ರಗಳಲ್ಲೂ ಕೂಡ ಪೂರ್ತಿಯಾಗಿ ಪರಮಾತ್ಮನ ಮಹಿಮೆಗಳನ್ನು ಹೇಳಿದವನು, ಕೇಳಿದವನು, ತಿಳಿದವನು ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪಾರಂ ಮಹಿಮ್ನಃ ಉರು ವಿಕ್ರಮತೋ ಮುರಾರೇಃ ಯಃ ಪಾರ್ಥಿವಾನಿ ವಿಮಮೇ ರಜಾಂಸಿ ಮರ್ತ್ಯಃ ವಿಮಮೇಪಿ ರಜಾಂಸಿ ಮರ್ತ್ಯಃ. ಜಗತ್ತಿನಲ್ಲಿರುವ ಧೂಳಿನ ಕಣಗಳನ್ನು ಬೇಕಾದ್ರೂ ಮುಗಿಸಿಬಿಡಬಹುದು, ಆದ್ರೆ ಪರಮಾತ್ಮನ ಮಹಿಮೆಗಳನ್ನ ಪೂರ್ತಿಯಾಗಿ ಅರಿಯುವ ಸಾಮರ್ಥ್ಯ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಕಿಂ ಜಾಯಮಾನ ಉತ ಜಾತ ಉಪೈತಿ ಮರ್ತ್ಯಃ ಇತ್ಯಾಹ ಮಂತ್ರದೃಕ್ ಋಷಿಭಿಃ ಪುರುಷಸ್ಯ ಯಸ್ಯ. ಮಂತ್ರದ್ರಷ್ಟಾರರಾದಂತಹ ಋಷಿಗಳು ಕೂಡ ಪರಮಾತ್ಮನ ಮಹಿಮೆಗಳನ್ನು ಪೂರ್ತಿಯಾಗಿ ತಿಳಿದವನು, ತಿಳಿಯುತ್ತಿರುವವನು, ಮುಂದೆ ತಿಳಿಯಬಹುದಾದವನು ಯಾರೂ ಕೂಡ ಜಗತ್ತಿನಲ್ಲಿ ಇಲ್ಲ. ಪರಮಾತ್ಮನೊಬ್ಬನನ್ನು ಹೊರತುಪಡಿಸಿ ಅವನ ಬಗ್ಗೆ ಪರಿಪೂರ್ಣವಾದ ಅರಿವಿರುವ ಜಗತ್ತಿನ ಮತ್ತೊಬ್ಬ ವ್ಯಕ್ತಿ ನಮಗಂತೂ ಕಾಣಿಸ್ತಾ ಇಲ್ಲ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಪರೀಕ್ಷಿತ್ ರಾಜನೇ, ನಾನೀಗ ಪರಮಾತ್ಮನ ಕಥೆಯನ್ನು ಹೇಳಿದ್ದೇನೆ, ಇಷ್ಟಕ್ಕೆ ಮುಗೀತು ಅಂತ ಅಂದುಕೊಳ್ಬೇಡ. ಯೈದಂ ದೇವ ದೇವಸ್ಯ ಹರೇರದ್ಭುತ ಕರ್ಮಣಃ ಅವತಾರಾನುಚರಿತಂ ಶೃಣ್ವನ್ ಯಾತಿ ಪರಾಂ ಗತಿಂ. ಈ ರೀತಿಯಾಗಿ ಪರಮಾತ್ಮನ ಅದ್ಭುತ ಕಾರ್ಯಗಳನ್ನ ಕಥೆಯ ಮುಖಾಂತರವಾಗಿ ನಿನಗೆ ಹೇಳಿದ್ದೇನೆ. ಈ ಶ್ರವಣವನ್ನು ಮಾಡುವಂಥವನು, ಈ ಭಕ್ತಿಯಿಂದ ಈ ವಾಮನ ರೂಪಿಯಾದ ಪರಮಾತ್ಮನ ಕಥೆಗಳನ್ನು ಕೇಳುವವನು ನಿಶ್ಚಿತವಾಗಿಯೂ ಪರಲೋಕವನ್ನ ಪಡೀತಾನೆ ಅಂತ ಹೇಳ್ತಾ ಇದ್ದಾನೆ. ಇದರಲ್ಲೂ ದೇವ ಕಾರ್ಯವನ್ನ, ಪಿತೃಕಾರ್ಯವನ್ನ ಮನೆಯಲ್ಲಿ ಮಾಡುವ ಸಂದರ್ಭದಲ್ಲಿ ಈ ಬಲಿಚಕ್ರವರ್ತಿಯ ಕಥೆಯನ್ನ, ವಾಮನ ರೂಪಿಯಾದ ಪರಮಾತ್ಮನ ಕಥೆಯನ್ನು ಯಾರು ಕರೀತಾರೋ ಅವಾಗ ಅವರ ಕರ್ಮಗಳಲ್ಲಿ ಏನಾದ್ರೂ ಲೋಪದೋಷಗಳಿದ್ರೆ ಆ ಕರ್ಮಗಳೆಲ್ಲ ಪೂರ್ತಿಯಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಕ್ರಿಯಮಾಣೆ ಕರ್ಮಣಿ ದಂ ದೈವೇ ಪಿತರ್ಯೇಥ ಮಾನವೇ ಯತ್ರ ಯತ್ರಾನು ಕೀರ್ತ್ಯೇತ ತತ್ತೇಷಾಂ ಸುಕೃತಂ ವಿದುಹು. ಅಲ್ಲೆಲ್ಲ ಅವರಿಗೆ ಉತ್ತಮವಾದಂತಹ ಫಲ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟ ಆದ್ಮೇಲೆ ಪರೀಕ್ಷೆ ಇಷ್ಟಕ್ಕೆ 22ನೇ ಅಧ್ಯಾಯ ಮುಕ್ತಾಯವಾಗತ್ತೆ. ಇದು ಆದ್ಮೇಲೆ ನಮ್ಮ ವೈವಸ್ವತ ಮನ್ವಂತರದ ಕಥೆಯನ್ನ ಪ್ರಾರಂಭ ಮಾಡ್ಬೇಕು. ಇಲ್ಲಿವರೆಗೂ ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ ಈ ಮನ್ವಂತರಗಳ ಕಥೆಯನ್ನು ನಿರೂಪಣೆ ಮಾಡಿದ್ದಾರೆ. ಈ ಮನ್ವಂತರದ ಸಂದರ್ಭದಲ್ಲಿ ಯಾವ ರಾಜ ಇದ್ನೋ ಅವನ ಕಥೆಯನ್ನೆಲ್ಲ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾಗ ಇನ್ನು ಪರಮಾತ್ಮನ ಕಥೆಗಳನ್ನು ಹೇಳು 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 ಅಂತ ರಾಜ ಆಸಕ್ತಿಯಿಂದ, ಆಸ್ಥೆಯಿಂದ ಕೇಳ್ತಾ ಇದ್ದಾನೆ. ಆಸ್ಥೆಯಿಂದ ಆ ಕಥೆಗಳನ್ನು ಹೇಳು ಅಂತ ಕೇಳಿದಾಗ ಪರಮಾತ್ಮ ಆ ಕಥೆಗಳನ್ನು ಹೇಳಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾ ಇದ್ದಾನೆ. ಪರೀಕ್ಷಿತ್ ರಾಜರು ಮತ್ತೆ ಆ ಕಥೆಗಳನ್ನು ನಿರೂಪಣೆ ಮಾಡ್ತಾ ಹೋಗ್ತಾರೆ. ಅದನ್ನು ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ಏನನ್ನು ಹೇಳಿದ್ದಾರೋ ಅದೇ ಕಥೆಗಳನ್ನ ಪರೀಕ್ಷಿತ್ ಮಹಾರಾಜನಿಗೆ ಶುಕಾಚಾರ್ಯರು ಕೂಡ ಹೇಳಿಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ರಾಜೋವಾಚ ಭಗವನ್ ಶ್ರೋತುಂ ಇಚ್ಛಾಮಿ ಹರೇರದ್ಭುತ ಕರ್ಮಣಃ ಅವತಾರ ಕಥಾಂ ಆದ್ಯಾಂ ಮಾಯಾಮಸ್ಯ ವಿಡಂಬನಾಂ. ಪರಮಾತ್ಮನ ಈ ಅದ್ಭುತವಾದಂತಹ ಕಥೆಗಳು ಮಾಯಾ ಮಾತ್ರ ವಿಡಂಬನ ಅಂತಂದ್ರೆ ಆಯಾಯ ರೂಪಗಳಿಂದ ಪರಮಾತ್ಮ ಅವತಾರ ಮಾಡ್ತಾನೆ. ಮತ್ಸ್ಯಾಕಾರದಿಂದಾಗಿ ಪ್ರಾದುರ್ಭಾವ ಮಾಡಿಕೊಂಡು ಮೀನುಗಳನ್ನ ಅನುಸರಿಸಿದ್ದಾನೆ ಪರಮಾತ್ಮ. ಬರೀ ಮನುಷ್ಯರ ಆಕಾರಗಳನ್ನಷ್ಟೇ ತಾಳಿರೋದಲ್ಲ, ಮೀನಿನ ರೂಪದಲ್ಲೂ ಬಂದು ಮನುಷ್ಯರನ್ನ ಅನುಗ್ರಹಿಸಿದ್ದಾನೆ. ಆ ಕಥೆಯನ್ನ ಕೇಳಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ. ಪರಮಾತ್ಮನ ಮತ್ಸ್ಯಾವತಾರದ ಬಗ್ಗೆ ನಿರೂಪಣೆ ಮಾಡು ಅಂತ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ. ಯದರ್ಥಮದಧಾತ್ ರೂಪಂ ಮಾತ್ಸ್ಯಂ ಲೋಕಜುಗುಪ್ಸಿತಂ.
ತಮಃ ಪ್ರಕೃತಿ ದುರ್ಮರ್ಷಂ ಕರ್ಮಗ್ರಸ್ತ ಇವೇಶ್ವರ ಕೇಳ್ಬೇಕಾದ್ರೆ ಪರಮಾತ್ಮ ಮತ್ಸ್ಯಾವತಾರವನ್ನು ಗ್ರಹಣೆ ಮಾಡಿದ್ದಾನೆ. ಇದೇನ್ ಲೋಕದಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳುವ ರೂಪ ಏನಲ್ಲ ಅದು. ಯಾವ್ದಾದ್ರೂ ಮೀನುಗಳು ಅಲ್ಲಿ ಇಲ್ಲಿ ನಾವು ಸಮುದ್ರಕ್ಕೆ ಅದಕ್ಕೆ ಇದಕ್ಕೆ ಹೋದಾಗ ಹೇಸಿಗೆ ಪಟ್ಟುಕೊಂಡು ಬಿಡುತ್ತೇವೆ. ಮೀನಿನ ಶರೀರ ತಾಮಸವಾದ ಶರೀರ, ಅದು ಅಸಹ್ಯ. ಅಂತಹ ಅಸಹ್ಯವಾದ ಶರೀರವನ್ನ ಪರಮಾತ್ಮ, ನಾವೆಲ್ಲ ಏನಾದ್ರೂ ಪಾಪಗಳನ್ನ ಮಾಡಿದರೆ ಇಂತಹ ಮೀನು ಮುಂತಾದಂತಹ ಜಲಚರಗಳಾಗಿ ಹುಡ್ತೇವೆ ಅಂತ ಕೇಳಿದ್ದೇವೆ. ಹಾಗಿದ್ದಾಗ ಇಲ್ಲಿ ಪರಮಾತ್ಮ ವಾಮನ ರೂಪಿಯಾದಂತಹ ಪರಮಾತ್ಮ, ಈ ಪರಮಾತ್ಮನೇ ಈ ಮತ್ಸ್ಯಾಕೃತಿಯನ್ನ ಯಾಕೆ ಧರಿಸಿದ್ದಾನೆ? ಅದು ಕೂಡ ತಮೋಗುಣವಾದಂತಹ ತಮೋಮಯವಾದಂತಹ ಈ ಆಕಾರವನ್ನ ಪರಮಾತ್ಮ ಯಾಕೆ ಧರಿಸಿದ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮ ಹಾಗೆ ಪರಮಾತ್ಮನ ಈ ರೂಪವನ್ನು ಧರಿಸಿದ್ದಾನೆ ಅಂತಂದ್ರೆ ಏನೋ ಒಂದು ಅವನಿಗೂ ಆಪತ್ತಿತ್ತು, ಶಾಪ ಇತ್ತು, ಅದಕ್ಕೋಸ್ಕರ ಧರಿಸಿದ್ದಾನೋ ಹಾಗೇನೂ ಇಲ್ಲ. ಧರಿಸಿದ್ದಾನೆ ಅಂದ್ರೆ ಏನೋ ಒಂದು ಕಾರಣ ಇರುತ್ತೆ. ಆ ಕಾರಣ ಏನು ಅಂತ ತಿಳಿಯಬೇಕು ಅನ್ನುವ ಕುತೂಹಲ ಇದೆ. ಆ ಕುತೂಹಲವನ್ನ ತಣಿಸ್ಲಿಕ್ಕೆ ನನಗೆ ಆ ಕಥೆಗಳನ್ನ ನಿರೂಪಣೆ ಮಾಡಿ ಏನಿದೆಯೋ ವಸ್ತುಸ್ಥಿತಿಯನ್ನ ನಮಗೆ ತಿಳಿಸಿಕೊಡಿ. ಪರಮಾತ್ಮನ ಯಾವ ಕಥೆಗಳನ್ನು ಕೇಳಿದರೂ ಕೂಡ ಲೋಕದಲ್ಲಿರುವ ಎಲ್ಲ ಜನರಿಗೂ ಕೂಡ ಅದು ಸಂತೋಷವನ್ನೇ ಉಂಟು ಮಾಡುವಂತಹದ್ದು. ಅಂತಹ ಪರಮಾತ್ಮನ ಕಥೆಗಳನ್ನ ನಮಗೆ ಹೇಳಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ತಮಃ ಪ್ರಕೃತಿ ದುರ್ಮರ್ಷಂ ಕರ್ಮಗ್ರಸ್ತ ಇವೇಶ್ವರ. ಈ ತಮಃ ಪ್ರಕೃತಿ ಅದನ್ನ ನೋಡಿದಾಗ ಆ ತಾಮಸವಾದ ಶರೀರ ಅದು. ಅಂತಹ ಈ ಮತ್ಸ್ಯಾಕೃತಿಯನ್ನ ಪರಮಾತ್ಮ ಕರ್ಮಬದ್ಧನಾದವನಂತದೆ. ನಮ್ಮ ಹಾಗೆ ಕರ್ಮಬದ್ಧರಾದವರು ಪಾಪಗಳ ಫಲವನ್ನ ಭೋಗಿಸ್ಲಿಕ್ಕೋಸ್ಕರವಾಗಿ ಈ ಮತ್ಸ್ಯಾದಿ ರೂಪಗಳನ್ನ ತಾಳುತ್ತೇವೆ. ಅಂತಹ ರೂಪವನ್ನ ಪರಮಾತ್ಮ ಯಾಕೆ ಸ್ವೀಕಾರ ಮಾಡ್ತಾ ಇದ್ದಾನೆ, ಕಾರಣ ಏನು ಅಂತ ಕುತೂಹಲದಿಂದ ಕೇಳ್ತಾ ಇದ್ದಾನೆ. ಏತನ್ನೋ ಭಗವನ್ ಸರ್ವಂ ಯಥಾವದ್ವಕ್ತುಮರ್ಹಸಿ ಉತ್ತಮ ಶ್ಲೋಕ ಚರಿತಂ ಸರ್ವಲೋಕ ಸುಖಾವಹಂ. ಈ ಕಥೆಯನ್ನು ಹೇಳಿ. ಈ ಕಥೆಯನ್ನು ಹೇಳಿದರೆ ಕೇಳುವ ನನಗಲ್ಲ, ಯಾರ್ಯಾರು ಈ ಕಥೆಯಲ್ಲಿ ಆಸ್ಥೆಯಿಂದ ಅದರಲ್ಲಿ ಭಕ್ತಿಯಿಂದ ಶ್ರವಣ ಮಾಡ್ತಾರೋ ಕೇಳುವವರು ಎಲ್ಲರಿಗೂ ಉಪಯೋಗ ಇದೆ. ಈಗ ಯಾವುದೋ ಒಂದು ಚಲನಚಿತ್ರವನ್ನು ತಯಾರು ಮಾಡ್ತಾರೆ, ಅದನ್ನ ಮಾಡಿದವ್ರಿಗಷ್ಟೇ ಅದರಿಂದ ಲಾಭ ಸಿಗೋದು, ನೋಡಿದವರಿಗೆ ಸಮಯ ವ್ಯರ್ಥ ಅಷ್ಟೇ ಹೊರತಾಗಿ ತಾತ್ಕಾಲಿಕವಾದಂತಹ ಸುಖ ಸಿಕ್ಕೀತೆ ಹೊರತಾಗಿ ಶಾಶ್ವತವಾದ ಸುಖ ಸಿಗೋದಿಲ್ಲ. ಈ ವೈಷಯಿಕ ಸುಖಗಳೇ ಹಾಗೆ. ಆದ್ರೆ ಪರಮಾತ್ಮನ ಕಥೆಗಳು ಹಾಗಲ್ಲ. ಅದರ ಶ್ರವಣವನ್ನು ಮಾಡ್ತಾ ಇದ್ದೇವೆ ಅಂತಾದ್ರೆ ಅಪೂರ್ವವಾದಂತಹ ಫಲ ಅದರಿಂದ ಸಿಗತ್ತೆ. ಅಂತಹ ಫಲದಾಯಕವಾದಂತಹ ಪರಮಾತ್ಮನ ಈ ಮತ್ಸ್ಯಾಕೃತಿಯನ್ನ ಧರಿಸಿದ ಮತ್ಸ್ಯ ರೂಪವನ್ನ ತಾಳಿದಂತಹ ಆ ಪರಮಾತ್ಮನ ಕಥೆಗಳನ್ನ ನಮಗೆ ನಿರೂಪಣೆ ಮಾಡಿಕೊಡಿ ಅಂತ ಬಹಳ ಆಸ್ಥೆಯಿಂದ ಪರೀಕ್ಷಿತ್ ಮಹಾರಾಜ ಶುಕಾಚಾರ್ಯರ ಬಳಿಯಲ್ಲಿ ಕೇಳ್ತಾ ಇದ್ದಾನೆ. ಈ ರೀತಿಯಾಗಿ ಕೇಳಿದಾಗ ಶುಕಾಚಾರ್ಯ ಏನ್ ಮಾಡಿದ್ರು ಅನ್ನೋದನ್ನ ಶೌನಕಾದಿ ಮಹರ್ಷಿಗಳಿಗೆ ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ. ಇದರಲ್ಲಿ ಅನೇಕ ಇದಿದೆ. ಮೊದಲಿಗೆ ಶೌನಕಾದಿ ಮಹರ್ಷಿಗಳು ಸಾವಿರಾರು ವರ್ಷಗಳ ಕಾಲ ಮಾಡುವಂತಹ ದೀರ್ಘವಾದ ಸತ್ರವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಅವರು ಮಾಡುವಂತಹ ಸಂದರ್ಭದಲ್ಲಿ ಸೂತ ಪುರಾಣಿಕರು ಅಲ್ಲಿಗೆ ಬರ್ತಾರೆ. ಬರೀ ನಮ್ಮ ಕಡೆಯಿಂದ ಅಗ್ನಿ ಮುಖಾಂತರವಾಗಿ ಪರಮಾತ್ಮನ ಆರಾಧನೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಜ್ಞಾನ ಕಾರ್ಯವೂ ಆಗಬೇಕು. ಜ್ಞಾನ ಕಾರ್ಯವಿಲ್ಲದ ಕೇವಲ ಅಗ್ನಿಮುಖವಾದ ಪರಮಾತ್ಮನ ಆರಾಧನೆ ಅವನಿಗೆ ಪ್ರೀತಿಕರವಾದದ್ದಲ್ಲ. ನಮಗೆ ಭಗವಂತನ ಚರಿತ್ರೆಗಳನ್ನು ಹೇಳಿ ಅಂತ ಕೇಳಿದಾಗ ಆ ಸಂದರ್ಭದಲ್ಲಿ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳಿದಂತಹ ಕಥೆಗಳನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ಪರೀಕ್ಷಿತ್ ರಾಜ ಈ ರೀತಿಯಾಗಿ ಪ್ರಶ್ನೆ ಮಾಡಿದಾಗ ಶುಕಾಚಾರ್ಯರು ಈ ರೀತಿಯಾಗಿ ಉತ್ತರ ಕೊಡ್ತಾ ಇದ್ದಾರೆ ಅಂತ ಅವರು ಕೊಟ್ಟ ಉತ್ತರಗಳನ್ನ ತಿಳಿಸ್ತಾ ಇದ್ದಾರೆ. ಶ್ರೀ ಸೂತ ಉವಾಚ ಇತ್ಯುಕ್ತೋ ವಿಷ್ಣುರಾತೇನ ಭಗವಾನ್ ಬಾದರಾಯಣಿ ಉವಾಚ ಚರಿತಂ ವಿಷ್ಣೋರ್ಮತ್ಸ್ಯ ರೂಪೇಣ ಯತ್ಕೃತಂ. ಮತ್ಸ್ಯರೂಪಿಯಾದಂತಹ ಪರಮಾತ್ಮ ಯಾವ ಯಾವ ಅದ್ಭುತವಾದ ಕರ್ಮಗಳನ್ನು ಮಾಡಿದ್ದಾನೋ ಆ ಕಥೆಗಳನ್ನ ಹೇಳಿ ಅಂತ ಕುತೂಹಲದಿಂದ ಆಸಕ್ತಿಯಿಂದ ಕೇಳಿದಾಗ ಅವನ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಒಂದಿಷ್ಟು ಉತ್ತರಗಳನ್ನು ಕೊಟ್ಟಿದ್ದಾರೆ. ಆ ಉತ್ತರಗಳನ್ನು ನಿನಗೆ ಹೇಳ್ತೇನೆ ಅಂತ ಉತ್ತರಗಳನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಶ್ರೀ ಶುಕ ಉವಾಚ
ಗೋ ವಿಪ್ರಸುರ ಸಾಧೂನ ಗೋ ವಿಪ್ರಸುರ ಸಾಧೂನಾಂ ಛಂದಸಾಮಪಿ ಚೇಶ್ವರಃ ರಕ್ಷಾಮಿಚ್ಛನ್ಸ್ತನೋರ್ಧತ್ತೆ ಧರ್ಮಸ್ಯಾರ್ಥಸ್ಯ ಚೈವ ಹಿ. ಇದರಲ್ಲಿ ನಮಗೆ ಎಲ್ಲ ಸಂದರ್ಭದಲ್ಲೂ ಪರಮಾತ್ಮ ಯಾವುದೇ ಕಥೆಗಳನ್ನ, ಯಾವುದೇ ಅವತಾರಗಳನ್ನ ಶ್ರವಣ ಮಾಡುವ ಸಂದರ್ಭದಲ್ಲೂ ಕೂಡ ಇದು ಒಂದು ತಲೆಯಲ್ಲಿ ಗಟ್ಟಿಯಾಗಿರ್ಬೇಕು. ಯಾರೋ ಶಾಪ ಕೊಟ್ಟಿದ್ದಾರೆ, 10 ಅವತಾರ ಆಗ್ಲಿ ದೇವರಿಗೆ ಅಂತ ಯಾರೋ ಶಾಪ ಕೊಟ್ಟಿದ್ದಾರೆ, ಅದಕ್ಕೆ ಪರಮಾತ್ಮ 10 ರೂಪಗಳ ತಾಳ್ದ ಅಷ್ಟೇ ಅಲ್ಲ, ನೂರಾರು ಅವತಾರಗಳಲ್ಲಿ ಪರಮಾತ್ಮ ತಾಳಿರ್ತಾನೆ. ಪರಮಾತ್ಮ ಈ ರೀತಿಯಾಗಿ ಅನೇಕ ಅವತಾರಗಳನ್ನ ಏನ್ ತಾಳಿದ್ದಾನೋ, ಈ ತಾಳುವ ಸಂದರ್ಭದಲ್ಲಿ ಯಾರ್ದೋ ಶಾಪ ಫಲ ಇದು ಒಂದೇ ಕಾರಣ ಇರೋದಿಲ್ಲ. ಅದಕ್ಕೆ ಕಾರಣ ಏನಿರತ್ತೆ ಅಂತಂದ್ ಹೇಳಿದ್ರೆ, ಗೋವುಗಳಿಗೆ ದೊಡ್ಡ ಅನರ್ಥ ಯಾವಾಗ ಬಂದಿರತ್ತೋ, ಅಥವಾ ವಿಪ್ರರು ಅಂತಂದ್ ಹೇಳಿದ್ರೆ ಬ್ರಾಹ್ಮಣರು, ಸುರ ದೇವತೆಗಳು, ಮತ್ತು ಸಾಧೂನಾಂ ಸಜ್ಜನ, ಮತ್ತು ವೇದಗಳು. ಇಷ್ಟು ಜನರು ಯಾವುದಾದ್ರೂ ಒಂದು ದೊಡ್ಡದಾದ ಆಪತ್ತಿನಲ್ಲಿ ಸಿಲುಕಿಕೊಂಡಿದ್ರು ಅಂತಂದ್ ಹೇಳಿದ್ರೆ, ಆ ಆಪತ್ತಿನಿಂದ ಅವರನ್ನು ಪರಿಹಾರ ಮಾಡ್ಲಿಕ್ಕೋಸ್ಕರವಾಗಿ ದೇವರ ಅವತಾರ ಮಾಡ್ತಾನೆ. ಗೋವುಗಳು ದೊಡ್ಡ ಆಪತ್ತಿನಲ್ಲಿ ಸಿಲುಕಿದ್ದಾರೆ ಅಂತಂದ್ರೆ, ಆ ಗೋವುಗಳ ಆಪತ್ತಿನಿಂದ ಪರಿಹಾರ ಮಾಡ್ಲಿಕ್ಕೋಸ್ಕರವಾಗಿ ಪರಮಾತ್ಮ ಕೃಷ್ಣ ರೂಪದಿಂದ ಬಂದಿದ್ದಾನೆ. ವಿಪ್ರರು, ಬ್ರಾಹ್ಮಣರು ಬಹಳ ದುಃಖದಲ್ಲಿ ಇದ್ರು. ಹಿರಣ್ಯಕಶಿಪುವಿನ ಸಂಹಾರಕ್ಕಿಂತ ಮುಂಚೆ ನರಸಿಂಹ ರೂಪಿಯಾದಂತಹ ಪರಮಾತ್ಮ ಅವತಾರ ಮಾಡುವಾಗ ಎಲ್ಲ ಕಡೆಯಲ್ಲಿ ಯಜ್ಞ ಯಾಗಾದಿಗಳಿಗೆ ಭಂಗವನ್ನು ತಂದು ಬಿಡ್ತಾ ಇದ್ದ. ಅಷ್ಟೇ ಅಲ್ಲದೇನೆ ರಾಮಾಯಣದ ಕಥೆಗಳಲ್ಲೂ ಗಮನಿಸುವಂತೆ ಹರ ದೂಷಣ ವಿಶ್ವಾಮಿತ್ರರು ಮಾಡುವಂತಹ ದೊಡ್ಡ ದೊಡ್ಡ ಯಜ್ಞಗಳಿಗೆ ತಾಟಕೆ ಮುಂತಾದವರು ಮಹಾ ಅನರ್ಥವನ್ನ ಮಾಡ್ತಾ ಇದ್ರು, ದೊಡ್ಡ ವಿಘ್ನಗಳನ್ನ ತಂದು ಒಡ್ತಾ ಇದ್ರು. ಯಜ್ಞ ಯಾಗಾದಿಗಳೆಲ್ಲಾದ್ರೂ ನಡೀತಾ ಇದೆ ಅಂತಂದ್ರೆ ಮೇಲ್ಗಡೆಯಿಂದ ಬಂದು ಮಾಂಸವನ್ನ, ರಕ್ತವನ್ನ, ಶೋಣಿತವನ್ನ, ಮಲಮೂತ್ರಾದಿಗಳನ್ನ ಅದೃಶ್ಯರಾಗಿ ಬಂದು ಯಜ್ಞದ ಕುಂಡದಲ್ಲಿ ಹಾಕ್ತಾ ಇದ್ರು. ಅದೆಲ್ಲ ಯಜ್ಞದ ಆ ಪ್ರದೇಶ ಮಲಿನವಾಗಿ ಹೋಗ್ತಾ ಇತ್ತು. ಅವ್ರು ಯಾವ ಕರ್ಮಗಳನ್ನ ಪ್ರಾರಂಭ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರು, ಆ ಕರ್ಮಗಳು ಮುಗಿತಾನೆ ಇರ್ಲಿಲ್ಲ. ದೋಷಗಳು ಬಂತಲ್ಲ, ವಿಘ್ನಗಳು ಬಂತು, ಅವರ ಸಂಕಲ್ಪ ಎಲ್ಲ ನಾಶ ಆಗಿ ಹೋಗ್ತಾ ಇತ್ತು. ಅದಕ್ಕೆ ಯಜ್ಞಕ್ಕೆ ವಿಘಾತಕರಾದಂತಹ ಇಂತಹ ದುಷ್ಟರಾದಂತಹ ಜನರನ್ನ ನಾಶ ಮಾಡ್ಲಿಕ್ಕೋಸ್ಕರವಾಗಿ ಪರಮಾತ್ಮ ವಿಶ್ವಾಮಿತ್ರರ ಜೊತೆಯಲ್ಲಿ ಕಾಡಿಗೆ ಬಂದು ತಾಟಕಾದಿಗಳ ಸಂಹಾರವನ್ನು ಮಾಡಿದ, ಖರದೂಷಣಾದಿಗಳನ್ನ ಸಂಹಾರ ಮಾಡಿದ. ಕೃಷ್ಣನು ಅನೇಕ ಸಂದರ್ಭದಲ್ಲಿ ರಾಜರನ್ನ, ಸಾತ್ವಿಕರಾದ ರಾಜರನ್ನ, ಜರಾಸಂಧ, ನರಕಾಸುರ, ಸ್ತ್ರೀಯರನ್ನ ಅಪಹಾರ ಮಾಡಿ ಇಟ್ಟುಕೊಂಡಂತಹ ಸಂದರ್ಭದಲ್ಲಿ ಅವರ ರಕ್ಷಣೆಗಾಗಿ ತೆರಳಿದ, ಅವರನ್ನ ರಕ್ಷಿಸಿದ. ಹಿರಣ್ಯಕಶಿಪುವಿನ ದುರಾಡಳಿತದಿಂದಾಗಿ ಬೇಸತ್ತು ಹೋದಂತಹ, ಬಹಳ ದುಃಖಿತರಾದಂತಹ ಜನರನ್ನ ರಕ್ಷಣೆ ಮಾಡುವಂತಹ ಉದ್ದೇಶದಿಂದ ಪರಮಾತ್ಮ ನರಸಿಂಹ ರೂಪನಾಗಿ ಅವತಾರ ತಾಳಿದ. ದೇವತೆಗಳ ಪದವಿಗೆ ಕುತ್ತು ಬಂದಾಗ ವಾಮನ ರೂಪಿಯಾಗಿ ಪರಮಾತ್ಮ ಬಂದು ಅವರ ಪದವಿಯನ್ನು ವಾಪಸ್ಸು ತೆಗೆಸಿಕೊಡಿಸಿದ. ಹೀಗೆ ಗೋವುಗಳು, ವಿಪ್ರರು, ದೇವತೆಗಳು ಮತ್ತು ಸಜ್ಜನರು ಮತ್ತು ವೇದಗಳು, ಇವುಗಳಿಗೆ ಎಂದೋ ಅಪಾಯ ಒದಗತ್ತೋ ಅಂತಹ ಸಂದರ್ಭದಲ್ಲಿ ಅವರ ರಕ್ಷಣೆಗೋಸ್ಕರವಾಗಿ ಪರಮಾತ್ಮ ಅವತಾರಗಳನ್ನು ತಾಳ್ತಾನೆ. ಅವನಿಗೆ ಯಾವುದೋ ಒಂದು ಆಪತ್ತು ಬಂದಿದೆ ಅದಕ್ಕೋಸ್ಕರ ಅಂತ ಎಂದಿಗೂ ಭಾವಿಸಬಾರ್ದು. ಪರಮಾತ್ಮನ ಒಂದು ಅವತಾರದ ಹಿಂದೆ ನೂರಾರು ಕಾರಣಗಳು ಅಡಗಿಕೊಂಡಿರುತ್ತೆ. ಒಂದೇ ಒಂದು ಕಾರಣವನ್ನಿಟ್ಟುಕೊಂಡು ಎಂದಿಗೂ ಭಗವಂತನ ಅವತಾರವಾಗುವುದೇ ಇಲ್ಲ. ಅದನ್ನೇ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಗೋವಿಪ್ರಸುರ ಸಾಧೂನಾಂ ಛಂದಸಾಂ ಅಭಿಚೇಶ್ವರಃ.
ರಕ್ಷಾಂ ಇಚ್ಛನ್ ತನೂರ್ಧತ್ತೆ. ಇವರೆಲ್ಲರ ರಕ್ಷಣೆಗೋಸ್ಕರವಾಗಿ ಪರಮಾತ್ಮ ಶರೀರಗಳನ್ನು ಧರಿಸ್ತಾನೆ. ಧರ್ಮಸ್ಯಾರ್ಥಸ್ಯ ಚೈವಹಿ. ದೇವತೆಗಳ ಅರ್ಥ ರಕ್ಷಣೆ, ಅವರ ಸಂಪತ್ತನ್ನು ರಕ್ಷಣೆ ಮಾಡ್ಲಿಕ್ಕೆ, ಧರ್ಮದ ರಕ್ಷಣೆಗೋಸ್ಕರವಾಗಿ ಪರಮಾತ್ಮ ಅನೇಕ ಅವತಾರಗಳನ್ನು ತಾಳ್ತಾನೆ. ಅಲ್ಲ, ಇದಾದ್ಮೇಲೆ ಒಂದು ಸಂದೇಹ ಇತ್ತು. ಏನು ಅಂತಂದ್ರೆ, ತಮೋ ಗುಣಮಯವಾದಂತಹ ಈ ಮತ್ಸ್ಯಾಕೃತಿಯನ್ನ ಪರಮಾತ್ಮ ಯಾಕೆ ಧರಿಸಿದ್ದಾನೆ, ಮತ್ಸ್ಯ ರೂಪವನ್ನ ಪರಮಾತ್ಮ ಯಾಕೆ ತಾಳಿದ್ದಾನೆ, ಈ ನೀಚವಾದಂತಹ ಯೋನಿ ಅಲ್ವೇನೋ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೂ ಉತ್ತರವನ್ನು ಕೊಡ್ತಾ ಇದ್ದಾರೆ. ನಮಗೆ ಗಾಳಿ ಒಳ್ಳೆ ಪದಾರ್ಥದ ಮೇಲೂ ಬೀಸುತ್ತೆ, ಕೆಟ್ಟ ಪದಾರ್ಥದ ಮೇಲೂ ಬೀಸುತ್ತೆ. ಆ ಗಾಳಿಗೆ ಸ್ವಭಾವತಃ ಮಾಲಿನ್ಯವೂ ಇಲ್ಲ, ಅದು ಯಾವತ್ತೂ ಶುದ್ಧವಾಗಿಯೇ ಇರುತ್ತೆ. ಹೂವಿನ ಮಾರ್ಕೆಟ್ ಅಲ್ಲಿ ಬೀಸುವಂತಹ ಗಾಳಿ ಆ ಸ್ಥಳದಲ್ಲಿ ಸ್ವಲ್ಪ ಮಲಿನವಾಗಿ ಕಂಡ್ರು, ಆ ಪದಾರ್ಥಗಳಲ್ಲಿರುವ ಮಾಲಿನ್ಯವು ನಮಗೆ ಅನುಭವಕ್ಕೆ ಬರುತ್ತೆ ಹೊರತಾಗಿ, ಸೌಗಂಧ್ಯವೂ ನಮಗೆ ಅನುಭವಕ್ಕೆ ಬರುತ್ತೆ ಹೊರತಾಗಿ ವಾಯುವಿನಲ್ಲಿ ಯಾವ ವಿಕಾರವೂ ಇಲ್ಲ. ಅದೇ ರೀತಿಯ ಮೀನಿನ ಮಾರ್ಕೆಟು, ಮಾಂಸದ ಮಾರ್ಕೆಟ್ಗಳಲ್ಲಿ ಅಥವಾ ಈ ಕೆಟ್ಟ ಪದಾರ್ಥಗಳ ಮೇಲೆ, ತಿಪ್ಪೆ ಇದ್ರ ಮೇಲೆಲ್ಲ ಬೀಸಿಕೊಂಡು ಬಂದಂತಹ ವಾಯು ಕೆಟ್ಟ ವಾಸನೆಯನ್ನು ಬೀರತ್ತೆ. ಸ್ವಭಾವತಃ ವಾಯುವಿನಲ್ಲಿ ಕೆಟ್ಟ ವಾಸನೆಗಳಿಲ್ಲ. ಆ ಪದಾರ್ಥದ ಸಂಪರ್ಕ ಆ ವಾಯುಗಾದಾಗ ಆ ಪದಾರ್ಥಗಳಲ್ಲಿ ದೌರ್ಗಂಧ್ಯವೇ ನಮಗೆ ತೋರುತ್ತೆ ಹೊರತಾಗಿ ವಾಯುವಿನಲ್ಲಿ ಯಾವ ವಿಕಾರವೂ ಆಗೋದಿಲ್ಲ. ಸ್ವಭಾವತಃ ವಾಯು ಶುದ್ಧವೇ. ಸ್ವಲ್ಪ ದೂರ ಹೋದ ಮೇಲೆ ವಾಯು ಮತ್ತೆ ಆ ಪರಿಶುದ್ಧತೆಯನ್ನು ಪಡೆದೇ ಬಿಡುತ್ತೆ. ಹಾಗೆ ವಾಯು ಎಂದಿಗೂ ಎಲ್ಲ ಕಡೆಯಲ್ಲಿದ್ರೂ ಅದು ಹೇಗೆ ಶುದ್ಧವೋ, ಆ ಉತ್ತಮವಾದ ಪದಾರ್ಥಗಳ ಮತ್ತು ಫಲಸು ವಾಸನೆ ಇರುವಂತಹ ಪದಾರ್ಥಗಳ ಕಣದಲ್ಲಿ ಸೌಗಂಧ್ಯವೋ ದೌರ್ಗಂಧ್ಯವೋ ಇರುತ್ತೆ ಹೊರತಾಗಿ ವಾಯುವಿನಲ್ಲಿ ಪರಿಶುದ್ಧತೆಯೇ ಇರುವಂತೆ ಪರಮಾತ್ಮ ಎಂತಹ ಉಚ್ಚವಾದಂತಹ ಜನ್ಮಗಳನ್ನ ಅಥವಾ ನೀಚವಾದಂತಹ ಪ್ರಾಣಿಗಳ ಶರೀರದಲ್ಲಿ ಅವತಾರ ಮಾಡಿದಾಗಲೂ ಕೂಡ ಅವನು ಎಂದಿಗೂ ಉಚ್ಚವಾದಂತಹ ಸ್ಥಾನದಲ್ಲಿಯೇ ಇರ್ತಾನೆ ಹೊರತಾಗಿ ಆ ಪ್ರಾಣಿಗಳ ಅಥವಾ ಮನುಷ್ಯರ ದೇವತೆಗಳ ಸಂಪರ್ಕದಿಂದ ಅವನಲ್ಲಿ ಉತ್ತಮತ್ವವಾಗ್ಲಿ, ಪ್ರಾಣಿಗಳ ಶರೀರದಲ್ಲಿ ಶರೀರವನ್ನ ಆ ಶರೀರದಂತೆ ತನ್ನ ಶರೀರವನ್ನು ಧರಿಸಿದಾಗ್ಲಿ ಪರಮಾತ್ಮನಲ್ಲಿ ನೀಚತ್ವವಾಗ್ಲಿ ಇದು ಯಾವುದು ಬರೋದಿಲ್ಲ. ಸ್ವಭಾವತಃ ಪರಮಾತ್ಮನು ಉಚ್ಚನೆ, ಆ ಉಚ್ಚತ್ವವೇ ಪರಮಾತ್ಮನಲ್ಲಿರುತ್ತೆ. ಇದು ಹೇಗೆ ಅಂತಂದ್ರೆ, ಬಂಗಾರದ ಕೊಡ ರಾಜನ ಮನೆಯಲ್ಲಿದ್ರೆ ಅದು ಬಂಗಾರವೇ, ಅದು ಅಷ್ಟೇ ಬೆಲೆ ಇರುತ್ತೆ. ತುಂಬಾ ದರಿದ್ರನ ಮನೆಯಲ್ಲಿ ಆ ಬಂಗಾರ, ದರಿದ್ರನ ಮನೆಯಲ್ಲಿ ಹೇಗ್ ಬರುತ್ತೆ ಅಂತಲ್ಲ, ಯಾರೋ ಒಬ್ರು ತಗೊಂಡ್ಬಂದು ಬಂದಿದ್ದಾರೆ, ಆಕಸ್ಮಿಕವಾಗಿ ಅವನಿಗೆ ಬಂತು ಅಂತಂದ್ರೆ ಆ ಬಂಗಾರಕ್ಕೆ ಬೆಲೆ ಒಂದೇ. ಆ ಬಂಗಾರಕ್ಕೆ ಬೆಲೆಯೇ ಹೊರತಾಗಿ ಎಲ್ಲಿದೆ ಅನ್ನೋದ್ರ ಮೇಲೆ ಅದರ ಬೆಲೆ ನಿರ್ಧಾರಿತವಾಗೋದಿಲ್ಲ. ರಾಜನ ಮನೆಯಲ್ಲಿದ್ರು ಅಷ್ಟೇ ಬೆಲೆ, ಇವನ ಮನೆಯಲ್ಲಿದ್ರು ಅಷ್ಟೇ ಬೆಲೆ. ಬಂಗಾರಕ್ಕೆ ಸಹಜವಾಗಿ ಬೆಲೆ ಇದ್ದ ಹಾಗೆ ಪರಮಾತ್ಮನಲ್ಲಿ ಸ್ವಭಾವತಃ ಉತ್ತಮತ್ವ ಇದೆಯೇ ಹೊರತಾಗಿ, ಅವನು ದೇವತೆಗಳಾಗಿ ಹುಟ್ಟಿದಾಗ ಅವನಲ್ಲಿ ಉತ್ತಮತ್ವ ಬರುತ್ತೆ, ಮನುಷ್ಯರ ಶರೀರದಲ್ಲಿ ಹುಟ್ಟಿದಾಗ ಅಧಮತ್ವ ಬರುತ್ತೆ, ಪ್ರಾಣಿಗಳಾಗಿ ಹುಟ್ಟಿದಾಗ ಅವನಲ್ಲಿ ನೀಚತ್ವ ಬರುತ್ತೆ ಅಂತ ಆ ಪ್ರಾಕೃತವಾದ ಪ್ರಕೃತಿಯ ಗುಣಗಳಿಂದ ಪರಮಾತ್ಮನ ಉಚ್ಚತ್ವವಾಗ್ಲಿ ನೀಚತ್ವವಾಗ್ಲಿ ನಿರ್ಧಾರಿತವಾಗೋದಿಲ್ಲ. ನಮ್ಮಲ್ಲಿ ಹೇಗೆ ನಿರ್ಧಾರಿತವಾಗುತ್ತೋ ಹಾಗೆ ಪರಮಾತ್ಮನಲ್ಲಿ ಅದು ನಿರ್ಧಾರಿತವಾಗೋದಿಲ್ಲ. ಅದಕ್ಕೆ ಒಂದು ಚಿಕ್ಕ ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಪರಮಾತ್ಮ ದೇವತೆಗಳಿಗೆ, ಬ್ರಾಹ್ಮಣರಿಗೆ, ಗೋವುಗಳಿಗೆ, ವೇದಗಳಿಗೆ, ದೇವತೆಗಳಿಗೆ ತೊಂದರೆಯಾದಾಗ ಪರಮಾತ್ಮ ಅವತಾರ ಮಾಡ್ತಾನೆ ಅನ್ನೋದು ಎಲ್ಲಿ ಕಂಡಿದೆ ಅಂತಂದ್ರೆ, ಬ್ರಹ್ಮದೇವರ ನಾವು ಹೇಳಿದ್ದೇವೆ, ಬ್ರಹ್ಮದೇವರ ದಿನಕಲ್ಪದ ಕೊನೆಯಲ್ಲಿ, ದಿನಕಲ್ಪ ಅಂತಂದ್ರೆ ಒಂದು ದಿವಸ ಮುಗಿದು ರಾತ್ರಿ ಪ್ರಾರಂಭವಾಗುವ ಸಂದರ್ಭದಲ್ಲಿ ಅವಾಗ ಒಂದು ಪ್ರಳಯ ಕಾಲ ಪ್ರಾರಂಭವಾಗತ್ತೆ, ಲಯ ಉಂಟಾಗತ್ತೆ. ಅವಾಗ 3 ಲೋಕಗಳೆಲ್ಲ ಜಲದಿಂದ ಆವೃತವಾಗಿ ಬಿಟ್ಟಿರುತ್ತೆ. ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ, 3 ಲೋಕಗಳು ಕೂಡ ಜಲದಿಂದ ಆವೃತವಾಗಿರುತ್ತೆ. ದೈನಂದಿನ ಪ್ರಳಯ ಅಂತಂದ್ರೆ ಬ್ರಹ್ಮದೇವರ ಒಂದು ಹಗಲು ಮುಗಿದು ರಾತ್ರಿ ಪ್ರಾರಂಭವಾಗೋದು ಅಂತ. ಒಂದು ಹಗಲು ಅಂತಂದ್ರೆ 1000 ಚತುರ್ಯುಗಗಳು, 1000 ಚತುರ್ಯುಗಗಳು ಮುಗಿದು ಇನ್ನೇನು ನಿದ್ರಾ ಕಾಲ ಪ್ರಾರಂಭ ಆಗಬೇಕು. ಆ ಸಂದರ್ಭದಲ್ಲಿ ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕಗಳು ಸಮುದ್ರದಿಂದ ಪೂರ್ತಿಯಾಗಿ ಆವೃತವಾಗಿಬಿಟ್ಟಿರುತ್ತೆ. 3 ಲೋಕಗಳು ನಾಶವಾಗಿರುತ್ತೆ. ಬ್ರಹ್ಮದೇವರು ಮಲಗಬೇಕು ಅಂತ ಮಲಗ್ತಾ ಇದ್ದಾರೆ. ಬ್ರಹ್ಮದೇವರು ಅವರ ಮುಖದಿಂದ
ವೇದಾಭಿಮಾನಿ ದೇವತೆಗಳು ನಿರಂತರವಾಗಿ ಹೊರಹೊಮ್ಮತಾ ಇರ್ತಾರೆ. ಅಂದ್ರೆ ಬ್ರಹ್ಮದೇವರು ಯಾವಾಗ್ಲೂ ವೇದ ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತಾ ಇರ್ತಾರೆ. ಆ ವೇದಕ್ಕೆ ಅಭಿಮಾನಿಗಳಾದ ದೇವತೆಗಳು ಅಂತ ಯಾರಿದ್ದಾರೋ ಆ ದೇವತೆಗಳನ್ನ ಈ ಹಿರಣ್ಯಾಕ್ಷ ಅನ್ನುವಂತಹ ದೈತ್ಯ ಅಪಹಾರ ಮಾಡಿ, ಹಯಗ್ರೀವ ಅನ್ನುವ ದೈತ್ಯ, ಹಯಗ್ರೀವ ಅನ್ನುವ ಹೆಸರಿನ ದೈತ್ಯ ಶಕ್ತಿಶಾಲಿಯಾದವನು. ಆ ಹಯಗ್ರೀವನೆಂಬಂತಹ ದೈತ್ಯ ಬ್ರಹ್ಮದೇವರ ಮುಖದಿಂದಾಗಿ ಯಾವ ವೇದಗಳು ಹೊರಹೊಮ್ತಾ ಇದನೋ ಆ ವೇದಗಳಿಗೆ ಅಭಿಮಾನಿಗಳಾದ ದೇವತೆಗಳನ್ನ ಅಪಹಾರ ಮಾಡಿಬಿಟ್ಟ. ಆ ವೇದಕ್ಕೆ ಅಭಿಮಾನಿಗಳಾದ ದೇವತೆಗಳು ಯಾರಿದ್ದಾರೋ ಅವರ ಅನುಗ್ರಹ ಇದ್ರಷ್ಟೇ ಆ ವೇದಗಳನ್ನ ಅಧ್ಯಯನ ಮಾಡಿದವರಿಗೆ ವೇದಗಳಿಂದಾಗಿ ಸರಿಯಾದ ತತ್ವಜ್ಞಾನ ಹುಟ್ಲಿಕ್ಕೆ ಸಾಧ್ಯ. ಆ ವೇದಾಭಿಮಾನಿ ದೇವತೆಗಳ ಅಪಹಾರ ಯಾವಾಗ ಆಯ್ತೋ ಈ ಹಯಗ್ರೀವಾಸುರನಿಂದಾಗಿ ಲೋಕದ ಜನರಿಗೆ ತತ್ವಜ್ಞಾನವೇ ಇಲ್ಲದೆ ಇರೋ ಹಾಗಾಯ್ತು. ನಮಗೆ ಜ್ಞಾನವನ್ನು ಕರುಣಿಸುವಂತಹ ದೇವತೆಗಳೇ ಇಲ್ಲ ಅಂತಾದ್ರು. ಅಂತಹ ಸಂದರ್ಭದಲ್ಲಿ ಪರಮಾತ್ಮ ಮತ್ಸ್ಯ ರೂಪವನ್ನ ಧರಿಸ್ತಾ ಇದ್ದಾನೆ. ಮತ್ಸ್ಯಾವತಾರದ ಕಥೆಯನ್ನು ಹೇಳುವಂತ ಪರೀಕ್ಷಿತ್ ರಾಜ ಪ್ರಶ್ನೆ ಕೇಳಿದ್ದು ಅದಕ್ಕೋಸ್ಕರ ಮತ್ಸ್ಯಾವತಾರವನ್ನ ಪರಮಾತ್ಮ ಯಾಕಾಗಿ ತಾಳಿದ ಅನ್ನೋದನ್ನ ಹೇಳ್ತಾ ಇದ್ದಾರೆ. ವೇದಾಭಿಮಾನಿ ದೇವತೆಗಳನ್ನ ಅವನು ಅಪಹಾರ ಮಾಡಿಬಿಟ್ಟಿದ್ದ. ನಾವು ಮಕ್ಕಳನ್ನೆಲ್ಲ ಕಿಡ್ನಾಪ್ ಮಾಡ್ತೀವಲ್ಲ, ಇನ್ನು ಕಥೆಗಳನ್ನ ನೋಡಿದ್ದೇವಲ್ಲ, ಮಕ್ಕಳನ್ನ ಅಪಹಾರ ಮಾಡುವಂತಹ ಕಥೆಗಳನ್ನ ಕೇಳಿದ್ದೇವಲ್ಲ, ಆ ಘಟನೆಗಳನ್ನೆಲ್ಲ ನಾವು ನೋಡಿದ್ದೇವಲ್ಲ ಜಗತ್ತಿನಲ್ಲಿ. ಹಾಗೆ ಹಯಗ್ರೀವ ಎಂಬಂತಹ ಅಸುರ ವೇದಕ್ಕೆ ಅಭಿಮಾನಿಗಳಾದಂತಹ ದೇವತೆಗಳನ್ನ ಅಪಹಾರ ಮಾಡಿ ತನ್ನ ಬಂಧಿಖಾನೆಯಲ್ಲಿ ಬಂಧಿಸಿ ಇಟ್ಟುಬಿಟ್ಟಿದ್ದ. ಮಹಾಬಲಿಷ್ಠ ಅವನು. ಬ್ರಹ್ಮದೇವರ ವರದಿಂದಾಗಿ ತೃಪ್ತನಾಗಿದ್ದ. ಸಾಮಾನ್ಯರಿಂದ ಯಾರಿಂದಲೂ ಸೋಲದೆ ಇರುವಂತಹ ಸಾಮರ್ಥ್ಯ ಅವನಲ್ಲಿ ಇತ್ತು. ಅಂತಹ ಹಯಗ್ರೀವನ ಆ ದುಷ್ಕೃತ್ಯವನ್ನು ತಿಳಿದು ಅವನನ್ನ ಹನನ ಮಾಡಬೇಕು ಅನ್ನೋ ಉದ್ದೇಶದಿಂದ, ಅವನನ್ನ ಮಟ್ಟ ಹಾಕಬೇಕು ಅನ್ನೋ ಉದ್ದೇಶದಿಂದ ಪರಮಾತ್ಮನ ಮತ್ಸ್ಯಾವತಾರ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಮತ್ಸ್ಯಾವತಾರ ಯಾವಾಗ ಆಯ್ತು ಅಂದ್ರೆ ಚಾಕ್ಷುಷ ಮನ್ವಂತರದ ಕೊನೆಯಲ್ಲಿ. ಅಂದ್ರೆ ಈಗೇನು ಈ ಹಯಗ್ರೀವಾಸುರ ವೇದಗಳನ್ನ ಅಪಹಾರ ಮಾಡಿದಾಗ ಯಾವ ಮತ್ಸ್ಯಾವತಾರವನ್ನು ಮಾಡಿದ್ನೋ ಅಂತಹ ಮತ್ಸ್ಯಾವತಾರವನ್ನೇ ಉದ್ದೇಶಿಸಿಕೊಂಡು ಸತ್ಯವ್ರತ ಅನ್ನುವ ಹೆಸರಿನ, ಅಂದ್ರೆ ಈಗ ವೈವಸ್ವತ ಮನ್ವಂತರ ನಾವೇನು ಕರಿತಾ ಇದ್ದೇವೋ, ವೈವಸ್ವತ ಅನ್ನುವ ಹೆಸರಿನ ರಾಜನಾಗಿ ಯಾರು ಬರ್ತಾನೋ, ಈ ಮನ್ವಂತರಕ್ಕೆ ಅಧಿಪತಿ ಯಾರಾಗ್ತಾನೋ ಅವನೇ ಸತ್ಯವ್ರತ ಎಂಬಂತಹ ರಾಜನಾಗಿದ್ದ. ಆ ಚಾಕ್ಷುಷ ಮನ್ವಂತರದಲ್ಲಿ ಅವನು ಆ ಪರಮಾತ್ಮನ ನಿರಂತರವಾದ ಆರಾಧನೆಯನ್ನ ಮಾಡ್ತಾ ಇದ್ದಾನೆ. ಆ ಪರಮಾತ್ಮನನ್ನು ಕುರಿತು ತಪಸ್ಸನ್ನು ಮಾಡ್ತಾ ಇದ್ದಾನೆ. ಆ ಕಥೆಯನ್ನ ಮುಂದೆ ಹೇಳ್ತಾ ಹೋಗ್ತಾರೆ. ಈ ಸತ್ಯವ್ರತ ರಾಜನೇ ವೈವಸ್ವತ ಮನ್ವಂತರದಲ್ಲಿ ವಿವಸ್ವಾನ್ ಅನ್ನುವಂತಹ ಹೆಸರಿನ ಸೂರ್ಯದೇವರ ಮಗನಾಗಿ ಹುಟ್ಟುತ್ತಾನೆ. ಅವನ ಹೆಸರು ಶ್ರಾದ್ದ ದೇವ ಅಂತ ಅವನ ಹೆಸರು. ಆದ್ರೆ ವಿವಸ್ವಾನ್ ಎಂಬಂತಹ ಹೆಸರಿನ ಸೂರ್ಯನ ಮಗ ಆದ್ದರಿಂದಾಗಿ ವೈವಸ್ವತ ಅಂತ ಅವನಿಗೆ ಹೆಸರು ಬರುತ್ತೆ. ದಶರಥನ ಮಗನಾದ್ದರಿಂದ ರಾಮನಿಗೆ ದಾಶರಥಿ ಅನ್ನುವ ಹೆಸರು ಹೇಗೆ ಬಂತು, ವಸುದೇವನ ಮಗ ಆದ್ದರಿಂದಾಗಿ ಕೃಷ್ಣನಿಗೆ ವಾಸುದೇವ ಅಂತ ಹೇಗೆ ಕರೀತೇವೋ, ಹಾಗೇನೆ ಅದಿತಿಯ ಮಕ್ಕಳಾದ್ದರಿಂದ ದೇವತೆಗಳಿಗೆ ಆದಿತ್ಯರು ಅಂತ ಹೇಗೆ ಕರೀತೇವೋ, ಕಶ್ಯಪನ ಮಕ್ಕಳಾದ್ದರಿಂದ ದೇವತೆಗಳಿಗೆ ಕಾಶ್ಯಪರು ಅಂತ ಹೇಗೆ ಕರೀತಾರೋ, ಅದೇ ರೀತಿಯಾಗಿ ಶ್ರಾದ್ದ ದೇವ ವಿವಸ್ವಾನ್ ಎಂಬ ಹೆಸರಿನ ಸೂರ್ಯನ ಮಗನಾದ್ದರಿಂದ ವೈವಸ್ವತ ಅಂತ ಹೆಸರಿನಿಂದ ಕರೆಸಿಕೊಳ್ತಾನೆ. ಆ ವೈವಸ್ವತ ಅಂತ ಹೆಸರಿನ ಮನುವಾಗುವಂತಹ ಯಾವ ರಾಜನಿದ್ದಾನೋ ಅವನೇ ಚಾಕ್ಷುಷ ಮನ್ವಂತರದಲ್ಲಿ ಸತ್ಯವ್ರತ ಎಂಬ ಹೆಸರಿನ ರಾಜನಾಗಿದ್ದ. ಆ ರಾಜ ಮತ್ಸ್ಯರೂಪಿಯಾದಂತಹ ಪರಮಾತ್ಮನ ಆರಾಧನೆಯನ್ನ ಮಾಡ್ತಾ ಇದ್ದ. ಆ ಸತ್ಯವ್ರತ ರಾಜನ ಎದುರುಗಡೆಯಲ್ಲಿ ಪರಮಾತ್ಮ ಕಾಣಿಸಿಕೊಳ್ತಾ ಇದ್ದಾನೆ ಅಂತ ಆ ಕಥೆಯನ್ನು ಹೇಳ್ತಾರೆ. ಮೊದಲಿಗೆ ಇಷ್ಟು ಶ್ಲೋಕಗಳ ಭಾವಾರ್ಥವನ್ನ ನೋಡ್ತಾ ಹೋಗೋಣ. 6ನೇ ಶ್ಲೋಕ 8ನೇ ಸ್ಕಂದದ್ದು 23ನೇ ಅಧ್ಯಾಯದ್ದು. ಉಚ್ಚಾವತೇಷು ಭೂತೇಷು ಚರನ್ ವಾಯುರಿವೇಶ್ವರ ನೋಚ್ಚಾವಚತ್ವಂ ಭಜತೆ ನಿರ್ಗುಣತ್ವಾಧಿಯೋ ಗುಣೈ. ವಾಯು ಒಳ್ಳೆಯ ಪದಾರ್ಥಗಳ ಮೇಲೂ ಬೀಸತ್ತೆ, ಕೆಟ್ಟ ಪದಾರ್ಥಗಳ ಮೇಲೂ ಬೀಸತ್ತೆ. ಆದ್ರೆ ಆ ವಾಯುವಿನ ಈ ಹರಿಯುವಿಕೆಯಿಂದಾಗಿ ಆ ವಾಯುವಿನಲ್ಲಿ ತುಂಬಾ ಪರಿಮಳ ಇದೆ ಅಂತ ನಾವು ಈ ಗಾಳಿಯನ್ನ ಹೊಗಳುತ್ತೇವೆ. ಕೆಟ್ಟ ವಾಸನೆ ಬರ್ತಾ ಇದೆ ಗಾಳಿಯಲ್ಲಿ ಅಂತ ನಾವು ಅಂದುಕೊಳ್ತೇವೆ ಹೊರತಾಗಿ ವಾಯುವಿನಲ್ಲಿ ಯಾವ ವಿಕಾರವೂ ಇಲ್ಲ.
ಆ ಪದಾರ್ಥಗಳ ಕಣದಲ್ಲಿರುವಂತಹ ಆ ದೌರ್ಗಂಧ್ಯ ಸೌಗಂಧ್ಯವನ್ನ ವ್ಯಕ್ತ ಮಾಡಿ ಕೊಡುವುದಷ್ಟೇ ವಾಯುವಿನ ಕೆಲಸ. ಆ ವಾಯುವಿನಲ್ಲಿ ಸ್ವಭಾವತಃ ಯಾವ ಕಾಲುಷ್ಯಗಳು ಇರೋದಿಲ್ಲ. ಅದು ಯಾವಾಗಲೂ ಶುದ್ಧವಾಗಿಯೇ ಇರುತ್ತೆ, ಒಳ್ಳೆಯದ್ದೇ ಆಗಿರುತ್ತೆ. ಕೆಟ್ಟ ಪದಾರ್ಥಗಳ ಸಂಪರ್ಕದಿಂದ ಆ ಪದಾರ್ಥಗಳಲ್ಲಿರುವಂತಹ ಆ ಕೆಟ್ಟ ವಾಸನೆಯನ್ನು ಅಭಿವ್ಯಕ್ತಿಗೊಳಿಸುತ್ತೆ ಹೊರತಾಗಿ ಇದರಲ್ಲಿ ಆ ವಾಸನೆ ಬರೋದಿಲ್ಲ. ಅದರಂತೆ ಪರಮಾತ್ಮನು ಕೂಡ ಎಲ್ಲ ಪ್ರಾಣಿಗಳ, ಮನುಷ್ಯರ, ದೇವತೆಗಳ ರೂಪದಿಂದಾಗಿ ಅವತಾರ ಮಾಡಿದಾಗ ಅವನು ಯಾವ ಸ್ಥಳದಲ್ಲಿ ಅವತಾರ ಮಾಡ್ತಾನೆ ಅನ್ನೋದ್ರ ಮೇಲೆ ಪರಮಾತ್ಮನ ಉಚ್ಚತ್ವ ನೀಚತ್ವಗಳು ನಿರ್ಧಾರವಾಗೋದಿಲ್ಲ. ಎಲ್ಲಿ ಇದ್ರೂ ಕೂಡ ಪರಮಾತ್ಮ ಉಚ್ಚವಾದಂತಹ ಸ್ಥಾನದಲ್ಲಿಯೇ ಇರ್ತಾನೆ. ಅವನ ಉಚ್ಚತ್ವ ನೀಚತ್ವಗಳಿಗೆ ಅವನ ಹುಟ್ಟು ಕಾರಣವಾಗೋದಿಲ್ಲ, ಅದು ಮಾಪಕವಾಗೋದಿಲ್ಲ ಅಂತ ಪರಮಾತ್ಮ ಮತ್ಸ್ಯಾವತಾರದಲ್ಲಿ ಹುಟ್ಟಿದ್ರು ಅವಳನಲ್ಲಿ ನೀಚತ್ವ ಬರೋದಿಲ್ಲ ಅಂತ ಪರೀಕ್ಷಿತ್ ರಾಜನ ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು, ಪರೀಕ್ಷಿತ್ ರಾಜ ಈ ಮತ್ಸ್ಯಾವತಾರವನ್ನು ಯಾಕೆ ತಾಳಿದ ಅನ್ನೋದಕ್ಕೆ ಕಾರಣವನ್ನು ಕೊಡ್ತಾ ಇದ್ದಾರೆ. ಆಸೀದತೀತ ಕಲ್ಪಾಂತೆ ಬ್ರಾಹ್ಮೋ ನೈಮಿತ್ತಿಕೋ ಲಯಃ ಸಮುದ್ರೋಪಪ್ಲುತಾಸ್ತತ್ರ ಲೋಕ ಪೂರಾದಯೋ ನಘ. ಬ್ರಹ್ಮದೇವರ ದೈನಂದಿನ ಕಲ್ಪದ ಕೊನೆ ಸಂದರ್ಭದಲ್ಲಿ, ಒಂದು ದೈನಂದಿನ ಕಲ್ಪ ಮುಗೀತು ಅಂತಂದ್ ಹೇಳಿದ್ರೆ ಬ್ರಹ್ಮದೇವರ ನಿದ್ರಾ ಕಾಲ ಪ್ರಾರಂಭವಾಗತ್ತೆ. ಆ ನಿದ್ರಾ ಕಾಲದಲ್ಲಿ ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕಗಳು ಇವೆಲ್ಲವೂ ಕೂಡ ಲಯವನ್ನು ಹೊಂದುತ್ತೆ. ಆ ಲಯವನ್ನು ಹೊಂದಿದಾಗ ಪರಮಾತ್ಮ ಬ್ರಹ್ಮದೇವರು ನನ್ನ ರಾತ್ರಿಯ ಕಾಲ ಬಂದಿದೆ, ಹಾಗಾದ್ರೆ ವಿಶ್ರಾಂತಿ ತೆಗೆದುಕೊಳ್ಳೋಣ ಅಂತ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿಕ್ಕೋಸ್ಕರ ಮಲಗಿದಾಗ ಬ್ರಹ್ಮದೇವರ ಮುಖದಿಂದಾಗಿ ವೇದಾಭಿಮಾನಿ ದೇವತೆಗಳೆಲ್ಲ ಹೊರಗಡೆ ಬರ್ತಾ ಇದ್ದಾರೆ. ಆ ವೇದಾಭಿಮಾನಿ ದೇವತೆಗಳನ್ನ ಈ ಹಯಗ್ರೀವ ಎಂಬಂತಹ ಅಸುರ ಅಪಹಾರ ಮಾಡಿ ತನ್ನ ಬಂಧಿಗಳನ್ನಾಗಿ ಮಾಡಿಕೊಂಡಿದ್ದಾನೆ. ಕಾಲೇನ ಗತ ನಿದ್ರಸ್ಯ ಧಾತು ಶಿಶೈಶೋರ್ಬಲಿ ಮುಖತೋ ನಿಸೃತಾನ್ ವೇದಾನ್ ಹಯಗ್ರೀವೋಂತಿಕೆ ಹರತ್. ಹಯಗ್ರೀವ ತನ್ನ ಸಮೀಪದಲ್ಲಿ ಆ ವೇದಾಭಿಮಾನಿ ದೇವತೆಗಳನ್ನ ಅಪಹಾರ ಮಾಡಿ ಬಂಧಿಗಳನ್ನಾಗಿ ಮಾಡಿಕೊಂಡಿದ್ದಾನೆ. ಮಹಾಬಲಿಷ್ಠನಾಗಿದ್ದ ಅವನು. ಇಂತಹ ಈ ಹಯಗ್ರೀವಾಸುರನ ದುಷ್ಕೃತ್ಯವನ್ನ ತಿಳಿದಂತಹ ಪರಮಾತ್ಮ ಅವನ ದಮನಕ್ಕೋಸ್ಕರವಾಗಿ ಮತ್ಸ್ಯಾವತಾರವನ್ನ ತಾಳ್ತಾ ಇದ್ದಾನೆ. ಅವನನ್ನ ಸಂಹಾರ ಮಾಡಿದ, ಮತ್ತೆ ವೇದಾಭಿಮಾನಿ ದೇವತೆಗಳನ್ನ ಬಿಡುಗಡೆಯೂ ಮಾಡಿದ ಅನ್ನೋದಂತೂ ಕಥೆ ಬಂದೇ ಬಿಡುತ್ತೆ. ಅದು ಮತ್ತೆ ಇಲ್ಲಿ ಪ್ರತ್ಯೇಕವಾಗಿ ವಿವರಣೆ ಕೊಡ್ಲಿಲ್ಲ. ಪರಮಾತ್ಮ ಮತ್ಸ್ಯಾವತಾರವನ್ನು ತಾಳಿರೋದು ಯಾವ್ದಕ್ಕೋಸ್ಕರ ಅಂತಂದ್ರೆ ಇವರನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಅಂತ ಅಷ್ಟೇ. ಅದನ್ನಷ್ಟೇ ಇಲ್ಲಿ ಕಥೆಯನ್ನು ಹೇಳಿ ಅದರಿಂದ ಆ ವೇದಾಭಿಮಾನಿ ದೇವತೆಗಳೆಲ್ಲ ರಕ್ಷಿತರಾದ್ರು ಅನ್ನುವಂತ ಕಥೆ ಅದರಿಂದ ಸಿಕ್ಬಿಡತ್ತೆ. ಅದರಿಂದ ಮತ್ತದನ್ನ ಇಲ್ಲಿ ವಿಸ್ತಾರವಾಗಿ ಹೇಳಿಲ್ಲ. ಜ್ಞಾತ್ವಾ ತದ್ದಾನವೇಂದ್ರಸ್ಯ ಹಯಗ್ರೀವಸ್ಯ ಚೇಷ್ಟಿತಂ ದಧಾರ ಶಫರೀ ರೂಪಂ ಭಗವಾನ್ ಹರಿರೇಶ್ವರ. ಶಫರೀ ರೂಪ ಅಂತಂದ್ ಹೇಳಿದ್ರೆ ಮತ್ಸ್ಯಾವತಾರವನ್ನು ಪರಮಾತ್ಮ ತಾಳ್ತಾ ಇದ್ದಾನೆ. ತತ್ರ ರಾಜ ಋಷಿ ಕಶ್ಚಿನ್ನಾಮ್ನ ಸತ್ಯವ್ರತೋ ಮಹಾನ್ ನಾರಾಯಣ ಪರೋ ತಪ್ಯತ ತಪಸ್ಸ ಸಲಿಲಾಶನಃ. ಬರೀ ನೀರು ಕುಡಿತ ಮತ್ಸ್ಯ ರೂಪವನ್ನೇ ಪರಮಾತ್ಮನ ಈ ಮತ್ಸ್ಯಾವತಾರವನ್ನೇ ಧ್ಯಾನ ಮಾಡ್ತಾ ಸತ್ಯವ್ರತ ಎಂಬಂತಹ ಹೆಸರಿನ ರಾಜ ದೀರ್ಘಕಾಲದ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಪರಮಾತ್ಮ ಮತ್ಸ್ಯಾವತಾರವನ್ನು ತಾಳಿದ್ದಾನೆ. ಈ ಹಿಂದಿನ ದಿನಕಲ್ಪದ ಕೊನೆಯಲ್ಲಿ ಸ್ವಯಂಭುವ ಮನ್ವಂತರದ ಪ್ರಾರಂಭ ಆಗಬೇಕು ಅನ್ನುವ ಸಂದರ್ಭದಲ್ಲಿ, ಅಂದ್ರೆ ಇದಲ್ಲ, ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ ಅಂತ 7-6 ಮನ್ವಂತರಗಳು ಕಳೆದಿದೆ. ನಾವೀಗ ಇರುವಂತಹದ್ದು ವೈವಸ್ವತ ಮನ್ವಂತರ, 7ನೇ ಮನ್ವಂತರ. ಇದರ ಪ್ರಾರಂಭದಲ್ಲಿ ಅಂತಂದ್ರೆ ಈ ದಿನಕಲ್ಪ ಪ್ರಾರಂಭವಾಗುವ ಸಂದರ್ಭದಲ್ಲಿ ಹಿಂದಿನ ಕಲ್ಪದ ಬ್ರಹ್ಮದೇವರು ನಿದ್ರಿಸಿದಂತಹ ಕಾಲದಲ್ಲಿ ಹಯಗ್ರೀವಾಸುರ ವೇದಾಭಿಮಾನಿ ದೇವತೆಗಳನ್ನು ಅಪಹಾರ ಮಾಡಿದಾಗ ಪರಮಾತ್ಮ ಮತ್ಸ್ಯಾವತಾರವನ್ನು ತಾಳಿ ಆ ಹಯಗ್ರೀವಾಸುರನನ್ನ ಸಂಹಾರ ಮಾಡಿ ಅವನನ್ನ ಮರ್ದಿಸಿದ್ದ. ಆ ಯಾವ ಮತ್ಸ್ಯಾವತಾರವನ್ನು ಪರಮಾತ್ಮ ತಾಳಿದ್ನೋ ಆ ಮತ್ಸ್ಯಾವತಾರದ ರೂಪವನ್ನ ಸತ್ಯವ್ರತ ಎಂಬಂತಹ ಹೆಸರಿನ ರಾಜ ಧ್ಯಾನ ಮಾಡ್ತಾ ಇದ್ದ. ಈ ಚಾಕ್ಷುಷ ಮನ್ವಂತರದ ಕೊನೆಯಲ್ಲಿ, ಈ ವೈವಸ್ವತ ಮನ್ವಂತರ ಬರುವ ಹಿಂದಿನ ಮನ್ವಂತರ ಚಾಕ್ಷುಷ ಮನ್ವಂತರ, ಆ ಸಂದರ್ಭದಲ್ಲಿ ಧ್ಯಾನ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಏನ್ ಕಥೆ ಆಯ್ತು ಅನ್ನೋದ್ರ ಮುಂದೆ ಹೇಳ್ತಾ ಹೋಗ್ತಾರೆ. ಯೋಸಾವಸ್ಮಿನ್ ಮಹಾಕಲ್ಪೆ ತನಯಸ್ಸ ವಿವಸ್ವತಃ ಶ್ರಾದ್ದ ದೇವ ಇತಿ ಖ್ಯಾತೋ ಮನುತ್ವೇ ಹರಿಣಾರ್ಪಿತಃ. ಈ ಕಲ್ಪದಲ್ಲಿ ವಿವಸ್ವಾನ್ ಎಂಬ ಹೆಸರಿನ ಸೂರ್ಯದೇವರ ಮಗನಾಗಿ ಶ್ರಾದ್ದ ದೇವ ಅನ್ನುವನು ಯಾರು ಹುಟ್ಟುತ್ತಾನೋ ಅವನಿಗೆ ವೈವಸ್ವತ ಅನ್ನುವ ಹೆಸರು ಯಾರಿಗೆ ಬರುತ್ತೋ
ಮನುವನ್ನಾಗಿ ಪರಮಾತ್ಮ ಯಾರನ್ನ ಮನ್ವಂತರಕ್ಕೆ ಅಧಿಪತಿಯನ್ನಾಗಿ ಮಾಡಿದ್ದಾನೋ ಅವನೇ ಚಾಕ್ಷುಷ ಮನ್ವಂತರದ ಕೊನೆಯಲ್ಲಿ ಸತ್ಯವ್ರತ ಎಂಬ ಹೆಸರಿನ ರಾಜನಾಗಿದ್ದ. ಅವನು ಪರಮಾತ್ಮನನ್ನು ಕುರಿತು ಆರಾಧನೆ ಮಾಡಿದ್ದ. ಅಂತಹ ರಾಜನಿಗೆ ಈ ಮತ್ಸ್ಯಾವತಾರಿಯಾದಂತಹ ಪರಮಾತ್ಮನ ಪ್ರಾಪ್ತಿ ಆಗತ್ತೆ. ಆ ಕಥೆ ಏನು ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ. ಮೀನಾಗಿ ಪರಮಾತ್ಮ ಕಾಣಿಸ್ತಾನೆ, ಅವನೇ ಪ್ರಳಯ ಕಾಲದಲ್ಲಿ ಇವನನ್ನ ಎಳೆದು ಇವನನ್ನ ಪ್ರಳಯದಿಂದ ರಕ್ಷಣೆ ಮಾಡ್ತಾನೆ ಅನ್ನುವ ಕಥೆಗಳೆಲ್ಲವೂ ಕೂಡ ಮುಂದಿನ ಪಾಠದಲ್ಲಿ ಬರುತ್ತೆ. ಅದನ್ನ ಮತ್ತೆ ನಾಳೆ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ.